ನಮಸ್ತೆ. ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಓ ಮೈ ಗಾಡ್, ಯಾಕಾದ್ರೂ ನಾನು ಕನ್ನಡದಲ್ಲಿ ಬ್ಲಾಗಿಂಗ್ ಶುರು ಮಾಡಿದೆ ಅಂತ ಹೇಳಿ ಇತ್ತೀಚೆಗೆ ನನಗೆ ಅನ್ನಿಸ್ತಾ ಇರುವಂಥದ್ದು. ಗೊತ್ತಿಲ್ಲದೆ ಇರುವಂತಹ ಭಾಷೆ, ಓಕೆ, ಕಲ್ತು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಕನ್ನಡ ಕಂಟೆಂಟ್. ಯಾರ್ಯಾರಿಗೂ ಭಾಷೆ ಬರದೇ ಇರೋರ್ಗೆ ಎಲ್ಲಾರ್ಗು ಸಪೋರ್ಟ್ ಮಾಡ್ತಾರೆ. ಆದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊತಾ ಇದೀವಿ, ನಾವು ಕನ್ನಡದವರು, ಸಪೋರ್ಟ್ ಮಾಡಿ ಅಂತ. ಆದ್ರೆ ನಮ್ ಜನ ಅಂಥವ್ರಿಗೆ ಸಪೋರ್ಟ್ ಮಾಡಲ್ಲ, ಬೇರೆ ಕಡೆಯಿಂದ ಬಂದು ಸೆಟಲ್ ಆಗಿ. ಅದಕ್ಕೆ ನಾನು ಇವತ್ತು ಯಾಕೆ ಈ ವಿಡಿಯೋ ಆಗ್ತಾ ಇದೀನಿ ಪರ್ಟಿಕ್ಯುಲರ್ ಆಗಿ ಅಂತ ಅಂದ್ರೆ, ಪರಿಯನ್ ಪ್ಲೀಸ್ ಬಾ, ಯಾಕೆ ನಾನು ಪರ್ಟಿಕ್ಯುಲರ್ ಆಗಿ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ನಾನು ಕನ್ನಡದವಳಲ್ಲ, ಹಂಗಿದ್ರೆ ನನಗೂ ಸಪೋರ್ಟ್ ಮಾಡಿ ಅಲ್ಲ. ನಾನು ತೆಲುಗುದವಳು, ನಾನು ತೆಲುಗು ಮಾತಾಡೋದು ಮನೇಲಿ. ಪರಿ ಪರಿ ಪ್ಲೀಸ್, ಮನೇಲಿ ನಾವ್ ಯಾವ ಭಾಷೆ ಮಾತಾಡೋದು? ಅದಾದ್ಮೇಲೆ ನಾನು ಸಂಧ್ಯಕ್ಕ ಡ್ಯಾಡಿ ಅವರೆಲ್ಲ ಏನ್ರಲ್ಲಿ ಮಾತಾಡ್ತೀವಿ ನಾವು? ಮಗು ಸುಳ್ಳು ಹೇಳಕ್ ಚಾನ್ಸೇ ಇಲ್ಲ. ಇಷ್ಟು ದಿನ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಅಂತ ಹೇಳಿ ಬ್ಲಾಗ್ ಶುರು ಮಾಡ್ತಾ ಇದ್ದೆ. ಯಾಕೆ ಗೊತ್ತಾ? ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನು ಕನ್ನಡ ಕಲ್ತು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೆ. ಬಟ್ ನಾವು ಹೇಳ್ಕೊಳಕ್ ಬೇಜಾರಾಗ್ತಾ ಇದೆ. ಅಯ್ಯೋ, ನಂಗೆ ತೆಲುಗು ಅವಳಪ್ಪ, ಏನೋ ಅರ್ಧಂಬರ್ಧ ಕನ್ನಡ ಕಲ್ತು ಮಾಡಿದಿದ್ರೆ ಮೇ ಬಿ ನನ್ಗೂನು ಸಕ್ಸಸ್ ಸಿಗ್ತಾ ಇತ್ತು, ವೈರಲ್ ಆಗ್ತಾ ಇದ್ದೆ. ಕನ್ನಡ ಕಲ್ತು ನಾವು ವಿಡಿಯೋ ಮಾಡ್ತೀವಲ್ಲ, ನಮ್ಮಂತವ್ರಿಗೆ ಸಪೋರ್ಟ್ ಮಾಡ್ರಿ. ಎಲ್ಲೋ ಬೇರೆ ರಾಜ್ಯ ಬೇರೆ ದೇಶದಿಂದ ಬಂತು ಕನ್ನಡ ಕಲಿಯೋ ತರ ಆಕ್ಟಿಂಗ್ ಮಾಡ್ತಾರೆ, ಕನ್ನಡ ಕಲಿತಾರೆ, ಅಂತವರಿಗೆ ನೀವು ಸಪೋರ್ಟ್ ಮಾಡ್ತೀರಾ? ಆದ್ರೆ ನಮ್ಮಂತವ್ರಿಗೆ, ನಾವು ಚಿಕ್ಕ ವಯಸ್ಸಿಂದನೂ ಕನ್ನಡ ಕಲ್ತಿದೀವಿ, ಯಾಕೆ ಮಾಡ್ತಾ ಇಲ್ಲ ನೀವು? ಮಾಡೋದ್ ಬೇಡವಾ ಬ್ಲಾಗಿಂಗ್? ಹೇಳ್ಬಿಡಿ, ನಾನು ಆರಾಮಾಗಿ ತೆಲುಗು ಒಂದು ಚಾನಲ್ ಮಾಡ್ತೀನಿ, ಆರಾಮಸೆ ನಾನು ತೆಲುಗುನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರ ನಿಮ್ ಮೇಲೆ ನಂಗೆ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮೆಲ್ಲರ ಪಾದಕ್ಕೂ, ಯಾರೋ ಒಬ್ರು ಬಿಗ್ ಬಾಸ್ ಅಲ್ಲಿ ಹೇಳ್ತಾ ಇದ್ರಲ್ಲ, ನಿಮ್ಮೆಲ್ಲರ ಪಾದಕ್ಕೂ ನಾನು ನಮಸ್ಕಾರ ಮಾಡ್ತೀನಿ, ನನಗ್ ಸಪೋರ್ಟ್ ಮಾಡ್ತಾ ಇರೋರ್ಗೆ. ಬಟ್ ಇನ್ನೂ ಆ ಸಕ್ಸಸ್ ಸಪೋರ್ಟ್ ಇನ್ನೂ ಜಾಸ್ತಿ ಮಟ್ಟಿಗೆ. ಯಾಕೆ ಒಂದು ಹೌಸ್ ವೈಫು ವ್ಲಾಗಿಂಗ್ ಮಾಡ್ಬಾರ್ದಾ? ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೆ. ಆ ಹುಡುಗಿ ಮೇ ಬಿ ಏನೋ ಇಂಜಿನಿಯರಿಂಗ್ ಬಿಟ್ಟು ವಿಡಿಯೋ ಶೂಟ್ ಮಾಡಕ್ಕೆ, ಅಂದ್ರೆ ಕಂಟೆಂಟ್ ಕ್ರಿಯೇಟರ್ ಆಗಿ ಹೊಸದಾಗಿ ಬಂದಿದ್ದಾಳೆ. ವ್ಲಾಗಿಂಗ್ ಮಾಡಿದ್ರೆ ಏನ್ ಬರುತ್ತೆ ಅಂತ ಹೇಳಿ ಅವ್ರಿಗೆ ಒಂದು ಕ್ವಶನ್ ಮಾಡ್ತಾಳೆ. ಎಷ್ಟೋ ಜನ ಹೆಣ್ಮಕ್ಳು ಗೃಹಿಣಿಯರು ವ್ಲಾಗಿಂಗ್ ಮಾಡಿ ಅವ್ರವ್ರ ಜೀವನನ ಕಟ್ಕೊಂಡಿದ್ದಾರೆ. ಯಾಕೆ ನೀವು ಗೃಹಿಣಿಯರಿಗೆ ಸಪೋರ್ಟ್ ಮಾಡಲ್ಲ? ನೀಟಾಗಿ ಡ್ರೆಸ್ ಮಾಡ್ಕೋತೀವಿ, ಮನೇಲಿರೋ ತರಾನೇ ನಾವ್ ಹೇಗಿರ್ತೀವಿ ನ್ಯಾಚುರಲ್ ವಿಡಿಯೋಸ್ ಅನ್ನ ಮಾಡ್ತೀವಿ, ಯಾವುದೇ ತರದ ಡ್ರಾಮಾ ಇರೋದಿಲ್ಲ. ಇಷ್ಟಿಷ್ಟು ಬಟ್ಟೆ ಹಾಕೊಂಡು ಎಕ್ಸ್ಪೋಸ್ ಮಾಡಲ್ಲ, ಲಕ್ಷಣವಾಗಿ ನಮ್ಮ ಭಾರತೀಯ ಹೆಣ್ಮಕ್ಳು ಹೆಂಗಿರ್ಬೇಕೋ ಹಂಗ್ ವಿಡಿಯೋಸ್ ಮಾಡ್ತೀವಿ. ಹಂಗ್ ಮಾಡಿದ್ರು ಸಪೋರ್ಟ್. ಇನ್ನು ನಾವು ಅರ್ಧಂಬರ್ಧ ಬಟ್ಟೆ ಹಾಕೊಂಡು, ತೋಳು ಕಾಣಿಸೋ ಬಟ್ಟೆ ಹಾಕೊಂಡು, ಮಿಡ್ಡಿಗಳು ಹಾಕೊಂಡು ವಿಡಿಯೋಗಳು ಮಾಡ್ಬೇಕಾ? ಹೆಣ್ಣು ಮಕ್ಳು ಯಾವತ್ತಿದ್ರು ಸೀರೆ ಉಟ್ಟು ಡ್ರೆಸ್ ಹಾಕಿ, ನೈಟಿ, ತುಂಬಾ ಜನಕ್ಕೆ ಒಂದು ಕಂಪ್ಲೇಂಟ್ ಇದೆ, ನೈಟಿ ಹಾಕ್ಬಾರ್ದು. ಯಾಕೆ? ಎಷ್ಟೋ ಜನ ಗೃಹಿಣಿಯರಿಗೆ ನೈಟಿ ಅಷ್ಟು ಕಂಫರ್ಟಬಲ್ ಡ್ರೆಸ್ ಬೇರೆ ಇಲ್ಲ, ಗೊತ್ತಾ ಗಾಯ್ಸ್ ನಿಮಗೆ? ಯಾಕೆ ಅಂತಂದ್ರೆ, ಒಬ್ಳು ಗೃಹಿಣಿ ತನ್ನ ಮಗುನ ನೋಡ್ಕೋಬೇಕು, ಹಸ್ಬೆಂಡ್ಗೆ ಅಡಿಗೆ ಮಾಡ್ಬೇಕು, ಅತ್ತೆ ಮಾವ ಇದ್ರೆ ಅವ್ರನ್ನ ನೋಡ್ಕೋಬೇಕು, ಮನೆ ಕ್ಲೀನ್ ಮಾಡ್ಬೇಕು. ಇವೆಲ್ಲ ಸೀರೆ ಹಾಕೊಂಡು ಟಿಪ್ ಟಾಪ್ ಆಗಿ ನೀಟಾಗಿ ಹಿಂಗೆ ರೆಡಿ ಆಗಿ ಮಾಡಕ್ಕಾಗತ್ತಾ? ನೀವು ಹೇಳಿ? ಚಾನ್ಸ್ ಎಲ್ಲ ಆಗಲ್ಲ. ಎಲ್ಲಾದ್ರೂ ಹೋಗ್ತೀವಾ, ಇಲ್ಲ ಶುಕ್ರವಾರ ಪೂಜೆ ಮಾಡ್ತೀವಾ, ಸೀರೆ ಹಾಕೋತೀವಿ, ಡ್ರೆಸ್ ಹಾಕೋತೀವಿ. ಯಾಕೆ ಇಷ್ಟೆಲ್ಲ ಮಾಡಿದ್ರು ಗೃಹಿಣಿಯರಿಗೆ, ಹೌಸ್ ವೈಫ್ಸ್ ಯಾಕೆ ನಮಗ್ ಸಪೋರ್ಟ್ ಸಿಗ್ತಾ ಇಲ್ಲ? ನಿಜ ಬೇಜಾರಾಗತ್ತೆ. ಕೆಲವೊಬ್ರಿಗಂತೂ ಕನ್ನಡನೇ ಬರೋದಿಲ್ಲ, ಕನ್ನಡನ ಸಾಯಿಸೋ ತರ ಮಾತಾಡ್ತಾರೆ. ಅಂತವ್ರಿಗಾದ್ರೆ ನಮ್ ಜನ ಮುಗಿಬಿದ್ದು, ಯಾಕೆ ಲೂಸ್ ಆಗಿ ಆಡ್ತಾರೆ, ಸಪೋರ್ಟ್ ಮಾಡ್ತೀರ ಅಂತವ್ರಿಗೆ. ಯಾಕೆ ಒಬ್ಳು ಗೃಹಿಣಿಯಾಗಿ ಯೂಟ್ಯೂಬ್ ಮಾಡಿ ತಂದೆ ಆದಂತಹ ಒಂದು ಇಂಡಿವಿಜುವಾಲಿಟಿ ತಗೋಬೇಕು ಅಂತ ಯಾಕೆ ನೀವು ಸಪೋರ್ಟ್ ಮಾಡೋದಿಲ್ಲ? ಇಲ್ಲಿವರೆಗೂ ಒಬ್ರು ಯೂಟ್ಯೂಬರ್ ಅಲ್ಲಿ ಒಬ್ರು ಗೃಹಿಣಿನ ಬಿಗ್ ಬಾಸ್ ಕರ್ಕೊಂಡಿದ್ದಾರೆ, ಯಾಕೆ ಕರ್ಕೊಳ್ಳಲ್ಲ? ಅವ್ರಿಗೂ ಕಂಟೆಂಟ್ ಬೇಕು.
ಯಾಕೆ ಇವತ್ ನಾನು ಇದೆಲ್ಲ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಿಜವಾಗ್ಲೂ ನಂಗೆ ಕನ್ನಡದವಳು ಅಂತ ಹೇಳ್ಕೊಳಕ್ ಇವಾಗ ನಿಜ ಬೇಜಾರಾಗ್ತಾ ಇದೆ. ಯಾಕಾದ್ರೆ ನಾನು ಕನ್ನಡ ಕಲ್ತ್ನಪ್ಪ ಅಂತ. ಕನ್ನಡ ಕಲ್ತು ಇಷ್ಟು ಅಪ್ಪಟ ಏನೋ ನಾವು ಕನ್ನಡದವರೇ ಹೇಗ್ ಮಾತಾಡ್ತೀವೋ ಆ ಮಟ್ಟಕ್ಕೆ ನಾನು ಕನ್ನಡ ಮಾತಾಡ್ತೀನಿ. ನಿಮ್ಗೆಲ್ಲಾದ್ರೂ ಅನ್ಸಿದ್ಯಾ ನಾನು ತೆಲುಗು ಅವಳು ಅಂತ? ಚಿಕ್ಕ ವಯಸ್ಸಿಂದ ಕಲ್ತಿದ್ದೀನಿ. ಯಾಕೆ? ಈ ಭಾಷೆ ಮೇಲಿರುವಂತಹ ಒಂದು ಪ್ರೀತಿ, ಈ ಭಾಷೆ ಮೇಲಿರುವಂತಹ ಒಂದು ಅಭಿನವಭಾವ ಸಂಬಂಧ. ನಮ್ಗೆ ಅನ್ನ ಕೊಟ್ಟಿರೋದು ಕನ್ನಡ ರಾಜ್ಯ, ನಾವು ತಿಂತಾ ಇರೋದು ಕರ್ನಾಟಕದ ಊಟ. ಸೊ ನಾವು ಆ ಭಾಷೆಗೆ ಮರ್ಯಾದೆ ಕೊಡ್ಬೇಕು ಅಂತ ಹೇಳಿ ಕನ್ನಡ ಕಲ್ತಿದೀವಿ ನಾವು. ನನ್ನ ಮಗನಿಗೂ ನಾನು ಕನ್ನಡವನ್ನೇ ಕಲ್ಸಿದೀನಿ. ಅವನು ಇಂಗ್ಲಿಷ್ ಬಂದ್ರು ಕನ್ನಡನು ನಾನು ಕಲ್ಸಿದೀನಿ, ತೆಲುಗುನು ನಮ್ಮ ಒಂದು ಹೋಮ್ ಲ್ಯಾಂಗ್ವೇಜ್. ಸೊ ನಾನು ಅದನ್ನು ಕಲ್ಸಿದೀನಿ. ಬಟ್ ಅವನಿಗೆ ತೆಲುಗು ಇಂಗ್ಲಿಷ್ಗಿಂತ ಕನ್ನಡದ ಮೇಲೆ ವ್ಯಾಮೋಹ ಜಾಸ್ತಿ. ಕನ್ನಡ ಎಷ್ಟು ಚಂದ ಮಾತಾಡ್ತಾನ ನನ್ ಮಗ ಗೊತ್ತಾ? ಇವತ್ತಿಗೆ ಹೇಳ್ತಾ ಇದ್ದೀನಿ, ಆಸ್ ಎ ಕನ್ನಡಿಗ ಐ ಆಮ್ ಫೇಲಿಯರ್. ಒಬ್ಳು ಕನ್ನಡತಿಯಾಗಿ ನಾನು ಸೋತೆ. ಯಾವತ್ತು ನಾನು ಇಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ. ನಂದೇ ಆದಂತಹ ಒಂದು ಮ್ಯಾನಿಫೆಸ್ಟೇಷನ್ ವಿಡಿಯೋ ಆಗಿರಬಹುದು, ಅಥವಾ ಗೃಹಿಣಿಯ ಒಂದು ಕಾರ್ಯಗಳು ಹೇಗಿರುತ್ತೆ. ಸೊ ಈ ತರ ನಾನು ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ನನಗೆ ಈ ತರ ವಿಡಿಯೋ ಮಾಡ್ಬೇಕು ಅಂತ ಅನ್ಸಿದ್ದು. ಯಾಕೆ ಅಂದ್ರೆ ಎಷ್ಟೋ ನಾನ್ ಕನ್ನಡಿಗಳಿಗೆ ನಮ್ಮ ಜನ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ನನಗೆ. ಅವ್ರವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಆಗ್ಲಿ ಯೂಟ್ಯೂಬ್ ಆಗ್ಲಿ ನೋಡ್ಬಿಟ್ರೆ, ಓ ನಾವು ಇನ್ಮೇಲೆ ಹಿಂಗೇನೆ ಮಾತಾಡ್ಬೇಕು, ನಾವು ಕನ್ನಡದವ್ರಲ್ಲ ಅಂತ ಹೇಳ್ಕೊಂಡ್ ತಿರುಗ್ಬೇಕು ಅನ್ನೋ ತರ. ಯಾಕೆ? ನನ್ನ ಒಂದು ವಾದ ಏನಪ್ಪಾ ಅಂತಂದ್ರೆ, ಗೃಹಿಣಿಯರಿಗೆ ಯಾಕೆ ನಿಮ್ಮ ಸಪೋರ್ಟ್ ಇಲ್ಲ? ಲಕ್ಷಣವಾಗಿರ್ತೀವಿ ಅಂತನಾ? ಅಥವಾ ಬೇಡದೇ ಇರೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಿಲ್ಲ, ಅವ್ರ ವಿಡಿಯೋಸ್ ಅಲ್ಲಿ ಏನಿರುತ್ತೆ ಅಂತನಾ? ಎಷ್ಟೋ ಜನ ಗೈಸ್ ನನ್ಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ತೆಲುಗು ಅವಳಪ್ಪ, ನಾನು ತೆಲುಗು ಬಂದ್ರುವೆ ಕನ್ನಡನ ಕಲ್ತು ವಿಡಿಯೋ ಮಾಡ್ತಾ ಇದೀನಿ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊತದೆ. ಆದ್ರೆ ನಾವು ಒಬ್ಳು ಕನ್ನಡತಿಯಾಗಿ ನಾನು ಸೋತೆ ಇವತ್ತಿಗೆ. ಮೇ ಬಿ ನಾನು ತೆಲುಗುನಲ್ಲಿ ಚಾನಲ್ ಮಾಡಿದ್ದಿದ್ರೆ ಕಂದ ಜಸ್ಟ್ 2 minutes ತೆಲುಗುನಲ್ಲಿ ವಿಡಿಯೋ ಮಾಡಿದ್ದಿದ್ರೆ ಮೇ బి ಚೆನ್ನಾಗಿ ಬರುತ್ತೆ తెలుగు లాంగ్వేజ్. చాలా బాగా వస్తుంది. మేము మాట్లాడేది ఇంట్లోనూ తెలుగునే మాట్లాడేది. నేను మా యజమానుడు వీడియోకి తెలుగు మాట్లాడదు, వాళ్ళకి అర్థమయ్యేలే మనం కన్నడలో వీడియోస్ చేస్తాం. ಎಷ್ಟು ಜನ ಇಲ್ಲ ತೆಲುಗುನಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋರು? ನಮ್ಮ ಸರ್ಜಾಪುರ ಸೊಸೆನ್ ತಗೊಳ್ಳಿ, ಅವ್ರು ಮಾತಾಡೋದು ತೆಲುಗು, ಬಟ್ ಅವರು ತೆಲುಗುನಲ್ಲೇ ಸ್ಟಾರ್ಟ್ ಮಾಡಿದ್ರು. ನಮ್ ಜನ ಎಷ್ಟು ಸಪೋರ್ಟ್ ಕೊಟ್ರು. ನಾನು ನಮ್ಮ ತೆಲುಗುನ ಬಿಟ್ಟು ಕನ್ನಡ ನಂದು ಅಂತ ಹೇಳಿ ಕನ್ನಡದ ಮೇಲಿರುವಂತಹ ಒಂದು ಪ್ರೀತಿಗೋಸ್ಕರ ನಾನು ಕನ್ನಡ ಕಲ್ತು ಕನ್ನಡ ಮಾತಾಡ್ತಾ ಇದ್ದೀನಲ್ಲ, ಇದು ನಾನು ಮಾಡಿರುವಂತಹ ದೊಡ್ಡ ಮಿಸ್ಟೇಕ್. ಈ ವಿಡಿಯೋ ನನಗೆ ನಿಜವಾಗ್ಲೂ ತುಂಬಾ ಫ್ರಸ್ಟ್ರೇಷನ್ ಆಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಬಿಕಾಸ್ ಒಬ್ಳು ಕನ್ನಡತಿಯಾಗಿ ಗೃಹಿಣಿಯಾಗಿ ನಾನು ಗೆದ್ದಿದ್ದೀನಿ, ಒಬ್ಳು ತಾಯಿಯಾಗಿ ನಾನು ಗೆದ್ದಿದ್ದೀನಿ. ರೂಮಲ್ಲಿ ಆಡ್ಕೋಗ್ಲಿ. ಒಬ್ಳು ತಾಯಿಯಾಗಿ ನಾನು ಗೆದ್ದಿದ್ದೀನಿ, ಒಬ್ಳು ಗೃಹಿಣಿಯಾಗಿ ನಾನು ಗೆದ್ದಿದ್ದೀನಿ, ಒಬ್ಳು ಹೆಂಡತಿಯಾಗಿ ನಾನು ಗೆದ್ದಿದ್ದೀನಿ, ಒಬ್ಳು ಕಂಟೆಂಟ್ ಕ್ರಿಯೇಟರ್ ಆಗಿ ನನ್ನ ಮಟ್ಟಿಗೆ ಇವತ್ತಿಗೆ ಇದು ಸಕ್ಸಸ್, ಅದ್ರಲ್ಲೂ ಗೆದ್ದಿದ್ದೀನಿ. ಆದ್ರೆ ಕನ್ನಡತಿಯಾಗಿ ಒಬ್ಳು ಕನ್ನಡತಿಯಾಗಿ ನಾನು ಸೋತಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಿಜ ನನ್ನ ಮೇಲೆ ನನಗೆ ನಾಚಿಕೆ ಆಗ್ತಾ ಇದೆ. ಕಳ್ಸಿ ಮಾಡಿ, ಎಷ್ಟೆಷ್ಟು ಟ್ರೋಲ್ ಮಾಡ್ತಿರೋ ಮಾಡಿ. ಯಾಕಿವತ್ತು ಇಷ್ಟು ಫ್ರಸ್ಟ್ರೇಷನ್ ಯಾಕಕ್ಕ? ಹೌದು, ಎಲ್ಲಿಂದನೋ ಬರ್ತಾ ಇದಾರ ಜನ, ಬೇರೆ ದೇಶ ಬೇರೆ ರಾಜ್ಯ. ಅವ್ನು ಯಾರೋ ಸರಿಗಮಪದಲ್ಲಿ ಪಾಪ ತುಂಬಾ ಚೆನ್ನಾಗ್ ಆಡ್ತಾರ ಹುಡುಗ, ಬೇರೆ ದೇಶದಿಂದ ಬಂದು ಕನ್ನಡ ಕಲಿತು ಕನ್ನಡ ಸಾಂಗ್ ಗಳನ್ನ ಹಾಡಿ ನನಗೂ ತುಂಬಾ ಇಷ್ಟ. ಯಾಕೆ ಗೃಹಿಣಿಯರು ಅಂತ ಬಂದ್ರೇನೆ ಯಾಕೆ ಸಪೋರ್ಟ್ ಮಾಡಿ. ಒಂದ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ ಗಂಟೆ ಏನು ಹೋಗೋದಿಲ್ಲ. ಒಬ್ಳು ಹೌಸ್ ವೈಫು ತಿಂಗಳಿಗೆ ಒಂದ್ ಸ್ಯಾಲ್ರಿ ತಗೋತಾಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಅಂತ ಅಂದ್ರೆ ಅದ್ರಷ್ಟು ಹೆಮ್ಮೆಯ ಕೆಲ್ಸ ಬೇರೆ ಇಲ್ಲ. ಆಚೆ ಹೋಗಿ ದುಡಿಯೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಕೆಲವೊಂದು ಹೆಣ್ಮಕ್ಳು ಆಚೆ ಹೋಗಿ ದುಡ್ದು ಸಂಸಾರ ನಿಭಾಯಿಸ್ತಾ ಇರ್ತಾರೆ. ಬಟ್ ನಮ್ ಕೈಲಿ ನಿಜವಾಗ್ಲೂ ಆಚೆ ಹೋಗಿ ದುಡಿಯಕ್ ಆಗೋದಿಲ್ಲ. ಓಕೆ, ನಮ್ಮ ಖರ್ಚಿಗೆ ಫಾರ್ ಎಕ್ಸಾಂಪಲ್ ಮೊಬೈಲ್ ರೀಚಾರ್ಜ್ಗಾಗ್ಲಿ, ಒಂದು ಸೀರೆ ನಮ್ಗಿಷ್ಟ ಆಗಿರೋ ಒಂದು ಸೀರೆ ತಗೊಳಕ್ಕೆ, ಅದಕ್ಕೂ ನಾವು ಗಂಡನ ಕೈ ಚಾಚ್ಬೇಕು. ರೀ ನಂಗೊಂದ್ 2,000 ಕೊಟ್ಟು ಸೀರೆ ತಗೋಬೇಕು, ನಂಗೊಂದ್ 100 ರೂಪಾಯಿ ಕೊಡ್ರಿ ಏನೋ ತಗೋಬೇಕು ಅಂತ. ಇದು ಬೇಡ, ನಮ್ದೇ ಆದಂತಹ ಸಣ್ಣ ಒಂದು ಇನ್ಕಮ್ ಆದ್ರೂ ಬರ್ಲಿ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಡಿದ್ದು. ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ
ಕನಿಷ್ಠ 4 ವರ್ಷ ನಾನು ಸತತ ಪ್ರಯತ್ನ ಮಾಡಿ 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 ಇವತ್ತು 3 ತಿಂಗಳು ಒಂದ್ಸತಿ ಸ್ಯಾಲ್ರಿ ತಗೋತಾ ಇದ್ದೀನಿ. ಆದ್ರೆ ಇಲ್ಲಿವರೆಗೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಾನು ಕನ್ನಡದವಳೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಫ್ಯಾಕ್ಟ್ ಅದಲ್ಲ. ನಾನು ಹೇಳ್ಕೊಳಕ್ಕೆ ಬೇಜಾರಂತಲ್ಲ ಗೈಸ್, ತುಂಬಾ ಬೇಜಾರಾಗುತ್ತೆ. ಯಾಕೆ ಎಲ್ಲಿಂದ ಬಂದವನೋ ಇಷ್ಟು ನಮ್ ಜನ ಸಪೋರ್ಟ್, ಹಂಗಾದ್ರೆ ನಾವು ಇನ್ಮೇಲೆ ಲೂಸ್ ಆಗಿ ಮಾತಾಡ್ಕೊಂಡು ಪೆಕ್ರಾಗಿ ಆಡ್ಕೊಂಡು ಹೆಂಗಂದ್ರೆ ಹಂಗ್ ವಿಡಿಯೋಗಳನ್ನ ಮಾಡಿದ್ರೆ ಮೇ ಬಿ ವೈರಲ್ ಆಗ್ಬೋದು. ಲಕ್ಷಣವಾಗಿ ನಿಯತ್ತಾಗಿ ಮಾಡ್ತೀವಿ ಅಂತಂದ್ರೆ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಎಂತೆಂತ ಆಂಟಿ ಅಂಕಲ್ಗಳೆಲ್ಲ ವೈರಲ್ ಆಗ್ತಾ ಇದಾರೆ, ನಿಮ್ಗೂ ಗೊತ್ತು ಯಾರ ಅಂಕಲ್ ಆಂಟಿ ಅಂತ. ಸೊ ಆ ತರ ವಿಡಿಯೋಗಳನ್ನ ಮಾಡ್ಬೇಕಾ? ಒಬ್ರು ಕರೆಕ್ಟ್ ಆಗಿ ಬೆಳಿತಾರೆ ಅಂತಂದ್ರೆ ಯಾಕೆ ಬೆಳೆಸಲ್ಲ? ಈಗ ನೀವು ಅವ್ರನ್ನ ಬೆಳೆಸಿದ್ರಿ, ನೆಕ್ಸ್ಟ್ ನನ್ಗೇನ್ ಅನ್ಸುತ್ತೆ, ಓ ಮೇ ಬಿ ಈ ತರ ಮಾಡಿದ್ರೆ ಬೆಳಿತೀನಿ ಅಂತ ಒಬ್ರು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೋ ಬರಲ್ವೋ? ನಮ್ಮ ರಂಗಣ್ಣ ತುಂಬಾ ಚೆನ್ನಾಗಿ ಹೇಳ್ತಾರೆ, 30 ಸೆಕೆಂಡ್ ವಿಡಿಯೋಗೆ ಹೋಗಿ ಎಲ್ಲೆಲ್ಲೋ ಹುಚ್ಚರಂಗ್ ಆಡ್ತಿರಲ್ರಿ ಅಂತ. ನಾ ಬೆಳಗ್ಗೆ ನೋಡ್ತಾ ಇದ್ದೆ ಅವ್ರ ಇಂಟರ್ವ್ಯೂ. 30 ಸೆಕೆಂಡ್ ವಿಡಿಯೋಗೆ ಹುಚ್ಚರಂಗ್ ಬೀದಿ ಸುತ್ಕೊಂಡು ಬೀದಿ ಅಲ್ಕೊಂಡಿರ್ತೀರಲ್ಲ ರೋಡಲ್ಲೆಲ್ಲ, ಟ್ರಾಫಿಕ್ ಅಲ್ಲಿ ಗಾಡಿ ನಿಲ್ಸಿದ್ರೆ ಇಳ್ದ್ಬಿಟ್ಟು ಹೋಗಿ ಡ್ಯಾನ್ಸ್ ಆಡ್ತಿರಲ್ಲ ನೀವು 30 ಸೆಕೆಂಡ್ ವಿಡಿಯೋಗೆ. ಹಂಗಾಡ್ಬೇಕಾ? ಆತರ ಮಾಡ್ಬೇಡಿ. ಯಾರಾದ್ರೂ ಲಕ್ಷಣವಾಗಿ ಒಂದು ವಿಡಿಯೋ ಮಾಡ್ತಾ ಇದಾರೆ, ಲಕ್ಷಣವಾಗಿ ಒಂದು ಕಂಟೆಂಟ್ ಮಾಡ್ತಾ ಇದಾರೆ, ಅವ್ರದೇ ಆದಂತಹ ಒಂದು ಲೈಫ್ ಸ್ಟೈಲ್ ಅನ್ನ ಜನಗಳಿಗೆ ತೋರಿಸ್ತಾ ಇದಾರೆ ಅಂತಂದ್ರೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಒಂದು ಫ್ಯಾಮಿಲಿಗೆ ಹೆಲ್ಪ್ ಆಗತ್ತೆ ಅಂತಂದ್ರೆ ಅದಕ್ಕಿಂತ ಇನ್ನು ಬೇರೆ ಏನ್ ಬೇಕು ಹೇಳಿ? ಯಾಕೋ ನಂಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಅಂಡ್ ಇದೇ ವಿಡಿಯೋದಲ್ಲಿ ಒಬ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಅದು ನಮ್ಮ ಪುಷ್ಪ ಅವರಿಗೆ. ಯಾಕೆ ಅಂತಂದ್ರೆ ನನಗೆ ತವ್ರ ಮನೆ ಬಾಗಿಣ ಬಂದಿಲ್ಲ ಅಂತ ಬೇಜಾರಲ್ಲಿ ಇದ್ದಾಗ ನನಗೆ ಗೊತ್ತಿಲ್ದೇನೆ ನನಗೆ ಆನ್ಲೈನ್ ಅಲ್ಲಿ ನಮ್ಮ ಅಡ್ರೆಸ್ ತಗೊಂಡು ನನಗೆ ಸ್ಯಾರಿನ ಗಿಫ್ಟ್ ಮಾಡಿರೋದಕ್ಕೆ ನಿಜವಾಗ್ಲೂ ಯಾವ ಜನದಲ್ಲಿ ಪುಣ್ಯ ಮಾಡಿದ್ನೋ, ಇಂಥ ಒಳ್ಳೊಳ್ಳೆ ಜನಗಳ ಪ್ರೀತಿ ಪಡೆಯಕ್ಕೆ, ನಿಮ್ಮಂಥವ್ರೆಲ್ಲ ಪ್ರೀತಿ ಪಡೆಯೋದಿಕ್ಕೆ ಐ ಆಮ್ ರಿಯಲಿ ಸೋ ಲಕ್ಕಿ ಅಂತ ಹೇಳ್ತೀನಿ. ಬಟ್ ಈ ಲಕ್ ಸಾಕಾಗೋದಿಲ್ಲ. ಯಾಕೆ ಒಬ್ಳು ಗೃಹಿಣಿ ಯಾಕೆ ಇದು ಬಿಗ್ ಬಾಸ್ಗೆ ಹೋಗಿಲ್ಲ? ಕಂಟೆಂಟ್ ಕ್ರಿಯೇಟರ್ ಅಲ್ಲಿ ಒಬ್ರಾದ್ರೂ ಗೃಹಿಣಿ ಹೋಗಿದಾರ? ಯಾಕೆ ಬರೀ ಗಂಡು ಮಕ್ಳ ಕಂಟೆಂಟ್? ನಮ್ಗೆ ಧನುಷ್ ಅವರು, ಧನರಾಜ್ ಆಚಾರ್ಯ ಅವರು ಕಂಟೆಂಟ್ ಕ್ರಿಯೇಟರ್. ಯಾಕೆ ಅವ್ರ ಮಿಸ್ಸಸ್ ಅನ್ನ ಒಳಗಡೆ ಕಳ್ಸಿಲ್ಲ? ಅವ್ರನ್ನ ಯಾಕೆ ಕಳ್ಸಿದ್ರು? ಅವ್ರು ಒಬ್ರು ಗೃಹಿಣಿ ಅಲ್ವಾ? ಅವ್ರು ಹೋಗ್ಬೋದಿತ್ತಲ್ವಾ? ಸೊ ಗೃಹಿಣಿಯರಿಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೀಸನ್ಗಾದ್ರೂ ಯಾರಾದ್ರೂ ಒಬ್ರು ಕಂಟೆಂಟ್ ಕ್ರಿಯೇಟರ್ ಗೃಹಿಣಿಯನ್ನ ತಗೊಂಡೋಗಿ ಮನೆ ಒಳಗಡೆ ಬಿರ್ಲಿ. ಹೇಗ ಅವರು ಸಂಸಾರವನ್ನೇ ಒಂದು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಬಿಗ್ ಬಾಸ್ ಮನೆಯನ್ನ ಇನ್ನೆಷ್ಟು ಚೆನ್ನಾಗಿ ಮಾಡಬಹುದು ಅಂತ ಹೇಳಿ ಪ್ರಪಂಚಕ್ಕೆ ತೋರ್ಸೋಣ ಅಲ್ವಾ? ಸೊ ನಿಮ್ ಸಪೋರ್ಟ್ ತುಂಬಾ ಮುಖ್ಯ. ಕನ್ನಡದವಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಅಂದಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಬಟ್ ಕೆಲವೊಬ್ರಿಗೆ ನಾನು ಈ ಮಾತು ಹೇಳಲೇಬೇಕು. ಯಾಕೆ ನಾನ್ ಕನ್ನಡಿಸಗೆ ಯಾಕೆ ಇಷ್ಟ ಸಪೋರ್ಟು? ನಮ್ ಕನ್ನಡದಲ್ಲಿ ಎಷ್ಟು ಜನ ಇದ್ದಾರೆ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ ಮಾಡೋರು, ಅವರಿಗೆಲ್ಲ ಯಾಕೆ ಸಪೋರ್ಟ್ ಇಲ್ಲ? ಅವ್ರು ಎಷ್ಟೇ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ಲಿ, ಅವರ ಫಾಲೋವರ್ಸ್ ಒಂದು 14K 20K ಇಷ್ಟರಲ್ಲೇ ಇರುತ್ತೆ. ಅದೇ ಈ ಪೆಕ್ರಂಗಾಗಿ ಲೂಸ್ ಆಗಿ ಶೋಕಿ ಮಾಡ್ಕೊಂಡು ವಿಡಿಯೋ ಮಾಡೋರಿಗೆ ಲಕ್ಷಗಟ್ಲೆ ಮಿಲಿಯನ್ ಗಟ್ಲೆ ಫಾಲೋವರ್ಸ್. ಅವ್ರು ಏನೇ ಒಂದು ಬೆಟ್ಟಿಂಗ್ ಆಪ್ ಪ್ರಮೋಟ್ ಮಾಡಿದ್ರು ಕ್ಲಿಕ್ ಆಗುತ್ತೆ. ಯಾಕೆ? ಏನ್ ನಮ್ ಸಮಾಜ ಏನ್ ಅಕ್ಸೆಪ್ಟ್ ಮಾಡ್ಕೋತಾ ಇದೆ? ನಾವ್ ಏನ್ ಕೊಡ್ತಾ ಇದೀವಿ? ಈಗ ಅವ್ರಿಗೆ ನೀವು ಸಕ್ಸಸ್ ಕೊಟ್ಟಿದ್ದೀರಾ ಅಂದ್ರೆ ನೆಕ್ಸ್ಟ್ ಬರೋರ್ಗೆ ಓ ನಾನು ಹಿಂಗ್ ಮಾಡಿದ್ರೆ ಮಾತ್ರನೇ ಸಕ್ಸಸ್ ಆಗೋದು ಅನ್ನೋದೊಂದು ಮಾದರಿ ಆಗೋದಿಲ್ವಾ? ಸೊ ದಯವಿಟ್ಟು ಹೇಳೋದು, ಗೃಹಿಣಿಯರಿಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ ಅಂತ ಇಡೋಕ್ಕೂ ಕಾರಣ ಏನ್ ಗೊತ್ತಾ? ನಾನು ಬೇರೆ ಯಾವ್ದೋ ಒಂದು ಹೆಸರು ಇಡ್ಬೋದಿತ್ತು, ಬಟ್ ನಾನು ಇದೇ ಹೆಸರು ಬೇಕು ಅಂತ ಇಡೋದಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ ಕನ್ನಡದ ಮೇಲೆ ನನಗೆ ಇರುವಂತಹ ವ್ಯಾಮೋಹ. ನಾನು ಕನ್ನಡದ ಹೋರಾಟಗಾತಿ ಇನ್ನೊಂದು ಅದೆಲ್ಲ ಹೇಳ್ಕೊಳಲ್ಲ, ಬಟ್ ಕನ್ನಡ ನನಗೆ ಮಾತೃಭಾಷೆ, ನನಗೆ ಮಾತು ಕೊಟ್ಟಿದೆ, ಜೀವನ ಕೊಟ್ಟಿದೆ, ಅದಕ್ಕೆ ನಾನು ಚಿರಋಣಿ. ಆ ಭುವನೇಶ್ವರಿಗೆ ನನ್ನ ಚಿರಋಣಿ. ಬಟ್ ನಮ್ ಜನಗಳಿಗೆ ಅದ್ ಯಾವ ತರ ಹೇಳ್ಬೇಕು ನನಗೆ ಗೊತ್ತಿಲ್ಲ. ಇಫ್ ಇನ್ ಕೇಸ್ ನಿಮ್ಮಲ್ಲಿ ಯಾರಿಗಾದ್ರೂ ಇವತ್ತಿನ ವಿಡಿಯೋ ಹರ್ಟ್ ಆಗಿದ್ರೆ ಹರ್ಟ್ ಮಾಡ್ಕೊಳ್ಳಿ, ಐ ಡೋಂಟ್ ನೋ. ಬಟ್ ಇದು ನನ್ನ ಮೆಸೇಜ್ ಕನ್ವೆ ಮಾಡ್ಬೇಕಿತ್ತು, ಮಾಡಿದೀನಿ. ಅಂಡ್ ಪುಷ್ಪ ಅವರೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಾಗಿನ ನನಗೆ ರಿಸೀವ್ ಆಗಿದೆ.
ತುಂಬಾ ಚೆನ್ನಾಗಿದೆ ಸ್ಯಾರಿ. ಮುತ್ತೈದರಿಗೆ ಮೊದಲನೇ ಸಾರಿ ಕೊಡ್ತಾ ಇದೀವಿ ಅಂತಂದ್ರೆ ಕೆಂಪು ಅಥವಾ ಹಸಿರು ಕೊಡ್ಬೇಕು. ಸೊ ನನಗೆ ಕೆಂಪು ಸಿಕ್ಕಿದೆ. ಡೆಫಿನೆಟ್ಲಿ ಆದಷ್ಟು ಬೇಗ ನಾನು ಆ ಸೀರೆನ ಉಟ್ಕೊಂಡು ವ್ಲಾಗ್ ಮಾಡ್ತೀನಿ. ಅಂಡ್ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ನನ್ನ ಮಾತನ್ನ ಸಹಿಸ್ಕೊಂಡು ಅಂತಂದ್ರೆ ನಿಮ್ಗೂ ಅಷ್ಟೇನೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಪರ್ಯಾಂತ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ. ಈ ನಿಮ್ಮ ಕನ್ನಡತಿಗೆ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಮತ್ತೊಮ್ಮೆ ಕೇಳ್ತಾ ಲಾಟ್ಸ್ ಆಫ್ ಲವ್. ಬೈ ಬಾಯ್.